ವೃದ್ಧ ಪೂಜಾರಿ ಮೇಲೆ ಪೀರ್ ಬಾಬಾ ಅಟ್ಟಹಾಸ. ಕುರುಕ್ಷೇತ್ರದಲ್ಲಿನ ಅಕ್ರಮ ಮಜಾರ್ ಮಸೀದಿ ಧ್ವಂಸ. ಬುಲ್ಡೋಜರ್ ಸದ್ದಿಗೆ ಬಾಬಾ ಕುಟುಂಬಸ್ಥರು ತಂಡ. ಇದು ಹರಿಯಾಣದ ಕುರುಕ್ಷೇತ್ರ ಜಿಲ್ಲೆಯ ಅಧೋನಿ ಗ್ರಾಮ. ಶಾಂತಿಗೆ ಹೆಸರಾಗಿದ್ದ ಈ ಊರು ಇದೀಗ ಒಂದು ಭೀಕರ ಘಟನೆಯಿಂದ ಬೆಟ್ಟಿಬಿದ್ದಿದೆ. ಮಾನವೀಯತೆಯನ್ನು ಮರೆತ ದುಷ್ಕರ್ಮಿಗಳು ವೃದ್ಧ ಪೂಜಾರಿಯೊಬ್ಬರ ಮೇಲೆ ನಡೆಸಿದ ದಾಳಿ ಇಡೀ ದೇಶವನ್ನೇ ತಲ್ಲಣಗೊಳಿಸಿದೆ. ಘಟನೆ ನಡೆದದ್ದು ಬೆಳಗಿನ ಜಾವ 4 ಗಂಟೆಗೆ. ಶಿವನ ದೇವಾಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದ 80 ವರ್ಷದ ವೃದ್ಧ ಪೂಜಾರಿ ಬಾಬಾ ಯೋಗಿರಾಜ್ ಅವರು ಪ್ರತಿದಿನದಂತೆ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗಿದ್ದರು. ಆಗ ಅಲ್ಲಿಗೆ ಬಂದ ಪಂಕಜ್ ಎಂಬಾತ ತನ್ನ ಪತ್ನಿಯ ಮೂಲಕ ದೊಣ್ಣೆಯನ್ನು ತರಿಸಿ ಆ ವೃದ್ಧರ ಮೇಲೆ ಹಲ್ಲೆ ನಡೆಸಲು ಶುರು ಮಾಡಿದ. ಅಷ್ಟೇ ಅಲ್ಲದೆ ಪಂಕಜ್ನೊಂದಿಗೆ ಬಂದಿದ್ದ ಇಂದ್ರಾ ಎಂಬಾತನು ಸೇರಿಕೊಂಡು ಗಾಯಗೊಂಡಿದ್ದ ಪೂಜಾರಿಯ ಕುತ್ತಿಗೆಗೆ ಬಟ್ಟೆಯನ್ನು ಕಟ್ಟಿ ರಸ್ತೆಯಲ್ಲಿ ಶವದಂತೆ ಎಳೆದುಕೊಂಡು ಹೋಗಿ ಚೌಕದಲ್ಲಿ ಎಸೆದುಬಿಟ್ಟಿದ್ದರು. ಸ್ವಘೋಷಿತ ಪೀರ್ ಬಾಬಾ ಪಂಕಜ್. ಹಲ್ಲೆ ಆರೋಪಿ ಪಂಕಜ್ ತನ್ನನ್ನು ತಾನು ಪೀರ್ ಬಾಬಾ ಎಂದು ಕರೆದುಕೊಳ್ಳುತ್ತಿದ್ದ. ಧರ್ಮದ ಆಚರಣೆ ಆತನಿಗೆ ಹಿಡಿಸುತ್ತಿರಲಿಲ್ಲ. ಇಸ್ಲಾಂನ ಪೀರ್ ಬಾಬಾ ಪ್ರೇರಣೆಯಿಂದ ನಾನು ಆತನಂತೆಯೇ ಎಂದು ಜನರು ತನ್ನ ಬಳಿಯೇ ಬರಬೇಕು ಎಂದು ಬಯಸುತ್ತಿದ್ದ. ಆದರೆ ಜನರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸುವುದನ್ನು ತಾಳದೆ ಸಾಕಷ್ಟು ಬಾರಿ ಪೂಜಾರಿಗ ಎಚ್ಚರಿಕೆಯನ್ನು ಕೊಟ್ಟಿದ್ದ. ಇದೆಲ್ಲ ತಲೆಯಲ್ಲಿ ತುಂಬಿಕೊಂಡಿದ್ದ ಪಂಕಜ್ ಕೊನೆಗೆ ವೃದ್ಧ ಪೂಜಾರಿಯ ಕಾಲನ್ನೇ ಮುರಿದು ಅಮಾನವೀಯ ರೀತಿಯಲ್ಲಿ ಹಲ್ಲೆ ಮಾಡಿಬಿಟ್ಟ. ಅಕ್ರಮ ಮಜಾರ್ಗೆ ನುಗ್ಗಿದ ಬುಲ್ಡೋಜರ್. ಈ ಅಮಾನವೀಯ ಕೃತ್ಯದ ನಂತರ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಪೂಜಾರಿಯ ಮೇಲೆ ಹಲ್ಲೆ ನಡೆದ ಆ ಸ್ಥಳಕ್ಕೆ ಬುಲ್ಡೋಜರ್ ನುಗ್ಗಿದೆ. ಅಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಮಜಾರ್ ಮತ್ತು ಕಟ್ಟಡಗಳನ್ನು ಜೆಸಿಬಿ ಮೂಲಕ ತೆರವುಗೊಳಿಸಿದೆ. ಅದೇ ಮಜಾರ್ನಲ್ಲೇ ಪಂಕಜ್ ಅಲಿಯಾಸ್ ಪೀರ್ ಬಾಬಾ ಕೂತಿದ್ದ. ಹಾಗೆ ಅವನ ಮನೆಯನ್ನೂ ಕೂಡ ಧ್ವಂಸ ಮಾಡಲಾಗಿದೆ. ಅಸಲಿಗೆ ಈತನಿಗೆ ಜನರು ತನ್ನನ್ನೇ ನಂಬಲಿ, ತನ್ನನ್ನೇ ಪೂಜಿಸಲಿ ಎಂದು ಅನಿಸಿದ್ದೇಕೆ? ಇವನ ಮೇಲೆ ಯಾರ ಪ್ರೇರಣೆಯಾಗಿದೆ? ಬಾಬಾ ಎಂಬ ಹಣೆಪಟ್ಟಿ ಹೇಗೆ ಬಂದಿದೆ? ಈತನ ವರ್ತನೆ ಬದಲಾವಣೆಗೆ ಏನು ಕಾರಣ? ಇದೆಲ್ಲ ವಿಚಾರಣೆಯ ನಂತರವಷ್ಟೇ ತಿಳಿಯಬೇಕಿದೆ.